ಇದೆ, ಸೊ ಅಭಾವ ಇದೆ. ಸೊ ಅದನ್ನ ಏನಾದರೂ ಸರಿಯಾದ ಸಮರ್ಪಕವಾಗಿ ನಿಭಾಯಿಸುವಂತ ಒಂದು ಪ್ರಕ್ರಿಯೆಗೆ ಏನಾದರೂ ಮುಂದಾಗಬಹುದಾ ಅಂತ ನೋಡಬೇಕು. ಇನ್ನು ಸಂಜೆ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಸ್ವೀಕಾರದ ನಂತರ ಡಿ ಕೆ ಶಿವಕುಮಾರ್ ರೋಡ್ ಶೋ ನಡೆಸುವ ಸಾಧ್ಯತೆಗಳು ಕಂಡು ಬರ್ತಿದೆ. ವಿಧಾನಸೌಧಕ್ಕೆ ತೆರೆದ ವಾಹನದಲ್ಲಿ ಡಿ ಕೆ ಶಿವಕುಮಾರ್ ತೆರಳಲಿದ್ದಾರೆ. ಸಂಜೆ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದು, ಪ್ರಮಾಣ ವಚನ ಸ್ವೀಕಾರದ ನಂತರ ಡಿ ಕೆ ಶಿವಕುಮಾರ್ ರೋಡ್ ಶೋ ನಡೆಸ್ತಾರೆ ಅನ್ನುವಂಥ ಮಾಹಿತಿ ಇದೆ. ವಿಧಾನಸೌಧಕ್ಕೆ ತೆರೆದ ವಾಹನದಲ್ಲಿ ತೆರಳಲಿದ್ದಾರೆ ಡಿ ಕೆ ಶಿ. ಲೋಕಭವನದಿಂದ ವಿಧಾನಸೌಧಕ್ಕೆ ತೆರೆದ ವಾಹನದಲ್ಲಿ ಡಿ ಕೆ ಶಿವಕುಮಾರ್ ತೆರಳಲಿದ್ದಾರೆ. ಈಗಾಗಲೇ ಲೋಕಭವನದೊಳಗೆ ಹೋಗಿರುವಂಥದ್ದು ತೆರೆದ ವಾಹನ, ಅದರಲ್ಲಿ ವಿಧಾನಸೌಧಕ್ಕೆ ತೆರಳುತ್ತಾರೆ. ಅಲ್ಲಿಂದ ಏನು ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ ಅಷ್ಟೇ ಲೋಕಭವನದಿಂದ ವಿಧಾನಸೌಧಕ್ಕೆ. ಅದರಲ್ಲಿ ತೆರೆದ ವಾಹನದಲ್ಲಿ ತಾವು ತೆರಳುವ ಮೂಲಕ ರೋಡ್ ಶೋ ನಡೆಸ್ತಾರೆ ಅನ್ನುವಂಥದ್ದಿದೆ. ಬಹುಶಃ ನಾವು ರೋಡ್ ಶೋ ಅಂತಂದಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ನೆನಪಾಗ್ತಾರೆ. ಪ್ರತಿ ಒಂದು ಚುನಾವಣೆಯ ಹಿನ್ನೆಲೆಯಲ್ಲಿ ಅವರು ಪ್ರಚಾರಕ್ಕೆ ಯಾವುದೇ ರಾಜ್ಯಕ್ಕೆ ಹೋದಾಗ ರೋಡ್ ಶೋ ನಡೆಸುವಂಥದ್ದು ಒಂದು ಜನಪ್ರಿಯವಾದಂಥದ್ದು ಒಂದು ಕಾರ್ಯಕ್ರಮವನ್ನು ನಾವು ಗಮನಿಸ್ತಾ ಇರ್ತೀವಿ. ಅದೇ ರೀತಿ ಏನಾದರೂ ಡಿ ಕೆ ಶಿವಕುಮಾರ್ ರೋಡ್ ಶೋ ನಡೆಸುವಂಥ ಒಂದು ಪ್ರಕ್ರಿಯೆಗೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸಿಗ್ತಾ ಇರುವಂಥ ಮಾಹಿತಿ. ಬಹುಶಃ ವಿಧಾನಸೌಧಕ್ಕೆ, ಯಾಕಂದ್ರೆ ಲೋಕಭವನದಲ್ಲಿ ತಾವು 4:05 ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದ ನಂತರದಲ್ಲಿ ಆ ಪ್ರಕ್ರಿಯೆ ಮುಗಿದ ಬಳಿಕ ರೋಡ್ ಶೋನಲ್ಲಿ ನೇರವಾಗಿ ವಿಧಾನಸೌಧಕ್ಕೆ ತೆರಳುತ್ತಾರೆ. ಅಲ್ಲಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅವರು ಭಾಗಿಯಾಗ್ತಾರೆ ಅನ್ನುವಂಥದ್ದು ಸಿಗ್ತಾ ಇರುವಂತಹ ಮಾಹಿತಿ. ಬಹಳ ವಿಶೇಷವಾಗಿ ವಸಂತಿಗ ಈಗ ಮುಖ್ಯಮಂತ್ರಿ ಆದಂತಹ ಖುಷಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಇದ್ದಾರೆ. ಅದರ ಜೊತೆಗೆ ಒಂದು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಹೋಗಂಗಿಲ್ಲ, ಅದಕ್ಕೆ ನಿಷೇಧವನ್ನು ಕೂಡ ಆಲ್ರೆಡಿ ಹೇರಲಾಗಿದೆ. ಹಾಗಾಗಿ ಸದ್ಯಕ್ಕೆ ಒಂದು ರೋಡ್ ಶೋ ಮಾಡುವಂತಹ ಮುಖಾಂತರ ಅಭಿಮಾನಿಗಳಾಗಿರ್ಬೋದು, ಬೆಂಬಲಿಗರಿಗೆ ಈ ಒಂದು ಖುಷಿಯ ಸಂದೇಶವನ್ನ ನೀಡ್ಲಿಕ್ಕೆ ಹೋಗ್ತಾ ಇದ್ದಾರಾ? ಮತ್ತೊಬ್ರು ಅಂದ್ರೆ ಪ್ರಮುಖವಾಗಿ ನಾವು ಇಲ್ಲಿ ನಮ್ಮ ಪ್ರತಿನಿಧಿಯನ್ನ ಮಾತಾಡಿಸ್ತಾ ಹೋಗೋಣ. ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಸದ್ಯ ಲೋಕಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಮುಗಿದ ನಂತರದಲ್ಲಿ ರೋಡ್ ಶೋ ನಡೆಸುವಂತಹ ಒಂದು ಕಾರ್ಯಕ್ರಮ ಕೂಡ ಇದೆ ಅನ್ನುವಂಥ ಮಾಹಿತಿ ಇದೆ. ಅಪ್ಡೇಟ್ಸ್ ಏನಿದೆ ಅಂತ? ಓಕೆ, ಸಾಹಿತ್ಯ ತಾವು ಹೇಳ್ತಾ ಇದ್ರಿ. ಓಕೆ, ಬಹುಶಃ ಲೈನ್ ಕನೆಕ್ಟ್ ಆಗಿಲ್ಲ, ಮತ್ತೊಮ್ಮೆ ಅವ್ರನ್ನ ಸಂಪರ್ಕಿಸುವಂತ ಪ್ರಯತ್ನ ಮಾಡ್ತೀವಿ ನಮ್ಮ ಪ್ರತಿನಿಧಿಯನ್ನ. ಲೋಕಭವನದೊಳಗೆ ಈಗಾಗಲೇ ವಾಹನ ತೆರಳಿರುವಂಥದ್ದು. ಸಂಜೆ ನಡೆಯುವಂಥ 4:05 ನಡೆಯುವಂಥ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಗದ್ದುಗೆಯ ಒಂದು ಪದಗ್ರಹಣ ಕಾರ್ಯಕ್ರಮ ಮುಗಿದ ಬಳಿಕ ಡಿ ಕೆ ಶಿವಕುಮಾರ್ ಲೋಕಭವನದಿಂದ ವಿಧಾನಸೌಧವರೆಗೆ ರೋಡ್ ಶೋ ನಡೆಸ್ತಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಅಂದರೆ ಬಹುಶಃ ಜನಪ್ರಿಯವಾಗಿರುವಂತಹ ಕಾರ್ಯಕ್ರಮ ಅಂತಂದ್ರೆ ಅದು ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದೇ ರಾಜ್ಯಕ್ಕೆ ಹೋದಾಗ ಚುನಾವಣೆ ನಿಮಿತ್ತ ಅವರು ರಾಜ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ನಡೆಸುವಂತಹ ರೋಡ್ ಶೋ ನಾವು ಗಮನಿಸ್ತಿದ್ವಿ. ಡಿ ಕೆ ಶಿವಕುಮಾರ್ ಕೂಡ ಅದೇ ರೀತಿ ರೋಡ್ ಶೋ ನಡೆಸಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ನಾವು